ಗೈಸ್ ನಿಮ್ಗೊಂದು ಡೌಟ್ ಇರುತ್ತೆ ಏನಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಡೈಲಿ ವೀಡಿಯೋಸ್ ಹಾಕಬೇಕಾ, ನಾವೇನಾದರೂ ಡೈಲಿ ವೀಡಿಯೋನ ಹಾಕಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಮತ್ತು ನಮಗೆ ಅರ್ನಿಂಗ್ಸ್ ಆಗುತ್ತಾ ಇಲ್ಲ ಅಂದರೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ನಾನು ಕೂಡ ಡೈಲಿ ವೀಡಿಯೋಸ್ನ ಹಾಕಂಗಿಲ್ಲ, ಸ್ವಲ್ಪ ವೀಡಿಯೋ ಮಾಡೋಕ್ಕೆ ನನಗೆ ಮನಸ್ಸಾಗಂಗಿಲ್ಲ. ಆ ರೀಸನಿಂದ ನಾನು ಡೈಲಿ ವೀಡಿಯೋಸ್ನ ಹಾಕಂಗಿಲ್ಲ. ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ, ನಾನು ಡೈಲಿ ವೀಡಿಯೋಸ್ನ ಹಾಕಿಲ್ಲ ಅಂದರೂ ಕೂಡ ನನಗೆ ಅರ್ನಿಂಗ್ಸ್ ಆಗುತ್ತಾ ಇಲ್ವಾ ಅಂತೇಳಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕನ್ನೋದಾದರೆ ಖಂಡಿತ ಮಾಡಬೇಕು. ನಿಮ್ಮದು ಯಾವ ಕೆಟಗರಿ ಬರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನಾದರೂ ವ್ಲಾಗ್ ಮಾಡ್ತಾ ಇದ್ದೀರಾ ಅಂದರೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂದರೆ ಡೈಲಿ ವೀಡಿಯೋಸ್ನ ಮಾಡಬೇಕು ಮತ್ತು ಎಡಿಟಿಂಗ್ನ ಮಾಡಬೇಕು. ಆ ರೀತಿಯಿಂದ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನೀವು ವೀಕಿಗೆ 2-3 ವೀಡಿಯೋಸ್ ಹಾಕಿದ್ರೆ ನಡೆಯುತ್ತೆ. ಆದರೆ ನಮ್ಮದು ಟೆಕ್ನಾಲಜಿ, ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ತುಂಬಾ ಕಂಟೆಂಟ್ ಇರುತ್ತೆ. ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದು ನಡೆಯುತ್ತೆ. ನಾವು ಒಂದು 1 ಅವರಿಗೆ ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ಬೋದು. ಅಷ್ಟೊಂದು ಕಂಟೆಂಟ್ ಇರ್ತವೆ. ಆದರೆ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡೋಂಗಿಲ್ಲ. ಯಾಕಪ್ಪ ಅಂತೇಳಿ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಹೇಳಿದೆ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಆ ರೀಸನಿಂದ ನನಗೆ ವಿಡಿಯೋ ಮಾಡೋಕ್ಕೆ ಮನಸ್ಸಾಗಂಗಿಲ್ಲ. ಅದಕ್ಕಾಗಿ ವೀಡಿಯೋಸ್ನ ಮಾಡ್ತಾ ಇಲ್ಲ. ಇವಾಗ ಬನ್ನಿ, ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡದೇ ಇದ್ದರೆ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಅಂತ ತಿಳಿಸ್ಕೊಡ್ತೀನಿ. ನೀವೇನಾದರೂ ಡೈಲಿ ವೀಡಿಯೋನ ಮಾಡಿಲ್ಲಪ್ಪ ಅಂದರೆ ಒಂದೇ ಪ್ರಾಬ್ಲಮ್ ಆಗೋದು. ಏನಪ್ಪ ಅಂದರೆ ನಿಮಗೆ ವ್ಯೂಸ್ ಡೌನ್ ಆಗುತ್ತೆ. ಅಂದರೆ ನಿಮಗೆ ಸಬ್ಸ್ಕ್ರೈಬರ್ಸು ಮತ್ತು ವ್ಯೂಸು ಇದು ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ನೀವೇನಾದರೂ ಡೈಲಿ ವೀಡಿಯೋಸ್ನ ಹಾಕಿದ್ರೆ ಅಂದರೆ ಅವರು ನಿಮ್ಮ ವೀಡಿಯೋಸ್ನ ನೋಡ್ತಾರೆ. ಅದರಿಂದ ಅವ್ರಿಗೆ ಇನ್ನೂ ಎಂಗೇಜ್ಮೆಂಟ್ ಹೆಚ್ಚಿಗೆ ಸಿಗುತ್ತೆ. ಡೈಲಿ ವೀಡಿಯೋಸ್ನ ನೋಡೋದ್ರಿಂದ. ಯಾಕಪ್ಪ ಅಂದರೆ ನೀವು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಿರಲ್ಲ, ಅವ್ರಿಗೆ ನೋಟಿಫಿಕೇಶನ್ ಆಗುತ್ತೆ. ಡೈಲಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂತೇಳಿ ನೋಡ್ತಾರೆ. ನೀವೇನಾದರೂ ಒಂದು 2-3 ವೀಕ್ ಬಿಟ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡೋದು, 1 ಮಂತಿಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಅವ್ರಿಗೆ ರೀಚ್ ಸಿಗೋಂಗಿಲ್ಲ. ಯೂಟ್ಯೂಬ್ ರೆಕಮೆಂಡ್ ಮಾಡೋಂಗಿಲ್ಲ ನಿಮ್ಮ ವೀಡಿಯೋನ. ನೀವೇನಾದ್ರು ಡೈಲಿ 1-2 ವೀಡಿಯೋ ಹಾಕ್ತಾ ಇದ್ದೀರಾ ಅಂದರೆ ಖಂಡಿತ ನಿಮಗೆ ಹೊಸ ಜನಕ್ಕೆ ರೆಕಮೆಂಡ್ ಮಾಡುತ್ತೆ. ನೀವು ಅದಕ್ಕಾಗಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ನಾನು ಮೊದಲೇ ಹೇಳಿದೆ ಕೆಟಗರಿ ವೈಸು. ನಿಮ್ದು ಯಾವ ಕೆಟಗರಿ ಇದೆಯಲ್ಲ ಅದ್ರ ಮೇಲೆ ವೀಡಿಯೋಸ್ ಹಾಕೋದು ನಿಮ್ಮ ಮೇಲೆ ಬಿಟ್ಟಿದ್ದು. ನೀವು ಯಾವ ರೀತಿ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂತೇಳಿ. ಈಗ ಬನ್ನಿ, ನಾನು ಡೈಲಿ ವೀಡಿಯೋನ ಹಾಕಲ್ಲ. ನನಗೆ ಅರ್ನಿಂಗ್ಸ್ ಆಗುತ್ತೆ ಇಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೀವು ಸ್ಕ್ರೀನ್ ಮೇಲೆ ಬರೋಣ. ಸ್ಕ್ರೀನ್ ಮೇಲೆ ಬಂದು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಅರ್ನಿಂಗ್ಸ್ ಆಗುತ್ತಾ ಇಲ್ವಾ ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರು ಅಂತೇಳಿ. ನಾನು ಇವಾಗ YT ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. YT ಸ್ಟುಡಿಯೋನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಎನಾಲಿಟಿಕ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ನೋಡಿ ಒಂದು ಆಪ್ಷನ್ ಇದೆ ರಿಯಲ್ ಟೈಮ್ ಅಂತೇಳಿ. ಅಲ್ಲಿ ನನಗೆ ಈ 48 ಗಂಟೆಯಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಅಂತ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು. ನನಗೆ 48 ಗಂಟೆಗೆ ಎಷ್ಟು ವ್ಯೂಸ್ ಬಂದಿದೆ ಮತ್ತು ಪಕ್ಕ 1 ಅವರ್ಗೆ ಎಷ್ಟು ವ್ಯೂಸ್ ಬಂದಿದೆ ಅಂತ ಇಲ್ಲಿ ಶೋ ಆಗ್ತಾ ಇದೆ. ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡೋಂಗಿಲ್ಲ ಅಂದರೂ ಕೂಡ ಈ ರೀತಿ ವ್ಯೂಸ್ ಬರುತ್ತೆ. ಹೇಗೆ ಬರುತ್ತಪ್ಪ ಅಂದರೆ, ಇವಾಗ ನಾನು ಒಂದು ವೀಕ್ ಹಿಂದ್ಗಡೆ ಒಂದು ವಿಡಿಯೋ ಹಾಕಿದೆ ಅಂತ ಇಟ್ಕೊಳ್ಳಿ. ಅದೇನಾದ್ರು ವಿಡಿಯೋ ವೈರಲ್ ಆಯ್ತಂದರೆ ಆ ವಿಡಿಯೋಗೆ ವ್ಯೂಸ್ ಬಂದಿರುತ್ತಲ್ಲ, ಅದು ಇಲ್ಲಿ ಕೌಂಟ್ ಆಗುತ್ತೆ. ಆ ರೀಸನ್ನಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ಓಲ್ಡ್ ವಿಡಿಯೋಗೆ ವ್ಯೂಸ್ ಬಂದು ನಮಗೆ ಅರ್ನಿಂಗ್ಸ್ ಆಗುತ್ತೆ. ಇವಾಗ ಬನ್ನಿ, ನನಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ನನಗೆ ಡೈಲಿ 2-3 ಸಾವಿರ ವ್ಯೂಸ್ ಬರುತ್ತೆ. 2-3 ಸಾವಿರ ವ್ಯೂಸ್ ಬಂದರೆ ನಮಗೆ ಅರ್ನಿಂಗ್ಸ್ ಎಷ್ಟಾಗುತ್ತಪ್ಪ ಅಂದರೆ ಬೇರೆ ಬೇರೆ ಕೆಟಗರಿನಲ್ಲಿ ಬೇರೆ ಬೇರೆ ಥರ ಅರ್ನಿಂಗ್ಸ್ ಆಗುತ್ತೆ. ನಂದು ಟೆಕ್ನಾಲಜಿ, ಇದಕ್ಕೆ ತುಂಬಾ ಅರ್ನಿಂಗ್ಸ್ ಆಗುತ್ತೆ. 1,000 ವ್ಯೂಸ್ಗೆ $1 ಕಂಪ್ಲೀಟ್ ಆಗುತ್ತೆ. ನೀವೇ ಅರ್ಥ ಮಾಡ್ಕೊಳ್ಳಿ. 1,000 ವ್ಯೂಸ್ಗೆ $1 ಬಂದರೆ ನನಗೆ 2,000, 1,500 ವ್ಯೂಸ್ ಬರುತ್ತೆ ಡೈಲಿ ನಾವು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ. ನಿಮ್ಗೆ ಗೊತ್ತಾಯಿತು ಅನ್ಕೊತೀನಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತೇಳಿ. 1,000 ವ್ಯೂಸ್ಗೆ $1 ಬಂದರೆ 1,500, 2,000 ವ್ಯೂಸ್ ಬಂದರೆ ಎಷ್ಟು ಡಾಲರ್ ಬರುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಂತಾನೆ ಇಲ್ಲ. ನಾನು ಒಂದು ವೀಕಿಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಾನು ಹಳೆ ವೀಡಿಯೋಸ್ ಇರ್ತಾವಲ್ಲ ಅದಕ್ಕೆ ವ್ಯೂಸ್ ಬಂದು ನನಗೆ ಡೈಲಿ ಅರ್ನಿಂಗ್ಸ್ ಆಗುತ್ತೆ. $1ಗೆ ಎಷ್ಟಿದೆ ಅಂತೇಳಿ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡ್ಕೋಬೋದು. ಈ ರೀತಿಯಾಗಿ ನಮಗೆ ಅರ್ನಿಂಗ್ಸ್ ಆಗುತ್ತೆ ನಾವೇನಾದರೂ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಕೊತೀನಿ. ಡೈಲಿ ವಿಡಿಯೋನ ಯಾಕೆ ಅಪ್ಲೋಡ್ ಮಾಡಬೇಕು, ನಮಗೆ ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ಅರ್ನಿಂಗ್ಸ್ ಆಗುತ್ತೆ ಇಲ್ಲ ಅಂತ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಬಂದಿರಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.